ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಡಕೋಟಾ ಇಂಜಿನಿಯರ್. ಆಫ್ಟರ್ ಲಾಂಗ್ ಟೈಮ್ ಅಂದರೆ ಒಂದು 2-3 ಮಂತ್ಸ್ ಆದಮೇಲೆ ನಾನು ಹೊಸ ವೀಡಿಯೋನ ಮಾಡ್ತಿರೋದು. ಬನ್ನಿ, ಇವತ್ತು ಒಂದು ಬೆಟ್ಟಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀನಿ. ಯಾವುದಪ್ಪ ಅಂದರೆ ಜಾಲಮಂಗಲದ ಬೆಟ್ಟ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಡಕೋಟಾ ಇಂಜಿನಿಯರ್. ಸುಮಾರು 2-3 ತಿಂಗಳಾದಮೇಲೆ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾವು ಹೋಗ್ತಿರೋದು ರಾಮನಗರದ ಹತ್ರ ಇರುವಂಥ ಒಂದು ಜಾಲಮಂಗಲದ ಬೆಟ್ಟ ಅಂತ. ಸೊ ನಾರಾಯಣಗಿರಿ ಬೆಟ್ಟ ಅಂತಲೂ ಕೂಡ ಕರೀತಾರೆ. ಆ ಬೆಟ್ಟಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೀವಿ ನಮ್ಮ ಹೊಸ ಗಾಡಿ ಎಂಟಾರ್ಕ್ ರೇಸ್ XP 125 ಎಡಿಷನಲ್ಲಿ. ಆಲ್ಮೋಸ್ಟ್ ಮಳೆ ಬರಲ್ಲ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸನ್ಸೆಟ್ ಅಂತೂ ನೋಡೋಕ್ಕೆ ಸಖತ್ತಾಗಿರುತ್ತೆ. ಇವಾಗ ಟೈಮು 3:27. ಆಲ್ಮೋಸ್ಟ್ ಈಗ ಹೊಸ ಗಾಡಿ ಆಗಿರೋದ್ರಿಂದ ನಾವು 40-50 ಕ್ರೂಸ್ ಮಾಡಬೇಕು. ಸೊ ಆಲ್ಮೋಸ್ಟ್ 1 ಅವರ್ ಆಗುತ್ತೆ ಅಂದ್ಕೊಳ್ಳಿ. 40 ಕಿಲೋಮೀಟ್ರ್ ಏನೋ ಇದೆ ಆಗಲೇ ಮ್ಯಾಪಲ್ಲಿ ನೋಡಿದಾಗ. ಬನ್ನಿ, ಜರ್ನಿ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಗಾಡೀಲಿ ನೋಡ್ಬೋದು, ಎಂಟಾರ್ಕ್ 125 ಹೊಸ ಗಾಡಿ. 1 ವೀಕ್ ಅಷ್ಟೇ ಆಯಿತು ತಗೊಂಡು. ಸುಮಾರು 1,20,000 ಆಯಿತು ಆನ್ ರೋಡ್ ಪ್ರೈಸು ಈ ಗಾಡಿಗೆ. ಸೊ ಈ ಗಾಡಿ ತೊಗೊಂಡ್ಮೇಲೆ ಇಷ್ಟು ದೂರ ಅಂದರೆ ಮದ್ದೂರು ಬಿಟ್ಟು ಹೊರಗಡೆ ಹೋಗ್ತಾ ಇರೋದು ಇದೆ ಫಸ್ಟ್ ಟೈಮು. ಸೊ ಬನ್ನಿ, ಎಕ್ಸ್ಪೀರಿಯೆನ್ಸ್ ಎಲ್ಲ ಯಾವ ರೀತಿ ಇರುತ್ತೆ. ಒಂದು 40-50 ಕಿಲೋಮೀಟ್ರ್ ಜರ್ನಿ ಮಾಡಿದ್ರೆ ಈ ಗಾಡೀಲಿ ಯಾವ ಥರ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಅಂತಲೂ ಕೂಡ ನೋಡ್ಬೋದು. ಆಲ್ಮೋಸ್ಟ್ 45-50 ಅಷ್ಟರಲ್ಲೇ ಕ್ರೂಸ್ ಮಾಡ್ತಾಯಿದ್ದೀನಿ. ಜಾಸ್ತಿ ಆಕ್ಸಿಲರೇಟ್ರ್ ಕೊಡೋಕ್ಕೆ ಹೋಗ್ತಾಯಿಲ್ಲ. ಆಗಲೇ ಪವರ್ ಮಾಡ್ಕೊಂಡು ಕುಂತೈತೆ ಇದು. ತಗೊಂಡು 1 ವಾರ ಆಗಿದೆ. 181 ಕಿಲೋಮೀಟ್ರ್ ಓಡಿದೆ ಆಲ್ರೆಡಿ. ಸೊ ದಿಸ್ ಈಸ್ ಕಾಲ್ಡ್ ನಿಡಘಟ್ಟ. ಮದ್ದೂರಿಂದ ನಾವೇನಾದರೂ ಬೆಂಗಳೂರು ಮೈಸೂರು ಹೈವೇಗೆ ಹೋಗಬೇಕು ಅಂದರೆ ನಿಡಘಟ್ಟದಲ್ಲೇ ನಮಗೆ ಎಂಟ್ರಿ ಪಾಯಿಂಟು ಎಕ್ಸಿಟ್ ಪಾಯಿಂಟ್ ಎರಡೂ ಸಿಗೋದು. ಅಲ್ಲಿ ಮುಂದೆ ಇದೆ ಎಂಟ್ರಿ ಪಾಯಿಂಟು. ಅಲ್ಲಿ ಹೋದರೆ ಡೈರೆಕ್ಟಿನ್ನು ನಾವು ಕೆಂಗೇರಿಯಲ್ಲಿ ಇಳಿಬೋದು, ಕಾರಲ್ಲಿ ಬಸ್ಸಲ್ಲಿ ಹೋಗ್ತೀವಿ ಅಂದರೆ. ಮದ್ದೂರು ಟಿಫಾನಿಸ್ ಅವರ ಇನ್ನೊಂದು ಬ್ರ್ಯಾಂಚ್, ಹೊಸ ಬ್ರ್ಯಾಂಚ್ ಇದು. ಮೊದಲು ನಮ್ಮ ಶಿವಪುರದಲ್ಲಿತ್ತು, ಅದು ಇದೆ ಇವಾಗ. ಬಟ್ ಇದು ಹೊಸ ಬ್ರ್ಯಾಂಚ್ ಆ್ಯಕ್ಚುಲಿ ಅವ್ರದ್ದು. ಇಲ್ಲೆಲ್ಲ ಈ ಥರ ಇರಲೇ ಇಲ್ಲ ಮೊದಲು. ಈಗ ಯಾವಾಗ ಹೈವೇ ಎಲ್ಲ ಆಗಿ ಈ ಥರ ಬೈಪಾಸ್ ಎಲ್ಲ ಆಯಿತು, ಇವಾಗ ಈ ಜಾಗ ಫುಲ್ ಫೇಮಸ್ ಅಂದ್ಕೊಳ್ಳಿ. ಮದ್ದೂರಲ್ಲೇ ವರ್ಲ್ಡ್ ಫೇಮಸ್ ಆಗೋಗೈತೆ ಇವಾಗ ಇದೆಲ್ಲ. ಆ್ಯಕ್ಚುಲಿ ಪ್ಲ್ಯಾನ್ಡ್ ಅಲ್ಲ ಇದು, ಅನ್ಪ್ಲ್ಯಾನ್ಡು. ನಮಗೆ ಐಡಿಯಾನೇ ಇರಲಿಲ್ಲ ಇವತ್ತು ಮಧ್ಯಾಹ್ನದವರೆಗೂ ಇಲ್ಲಿಗೆ ಹೋಗ್ತೀವಿ ಅಂತ. ನಾನೇನೋ ಬೇರೆ ಶೂಟ್ ಮಾಡಬೇಕಿತ್ತು ಅಂದ್ಕೊಂಡಿದ್ದೆ. ಬಟ್ ಕಾರಣಾಂತರಗಳಿಂದ ಆ ಶೂಟ್ ಕ್ಯಾನ್ಸಲ್ ಆಗಿ ಈ ಬೆಟ್ಟಕ್ಕೆ ರೈಡ್ ಹೋಗೋಣ ಅಂತ ಫಿಕ್ಸ್ ಆಯಿತು. ಏನೇನೋ ಮಾಡ್ತವ್ರಲ್ಲ, ಮಳೆ ಹೊಡಿತವ್ರ. ಅಲ್ಲ, ನಾವು 40-50ರಲ್ಲಿ ಹೋಗ್ತಾ ಇರೋದಕ್ಕೆ ದಾರಿನೇ ಸಾಕ್ತಾಯಿಲ್ಲ ಅನಿಸುತ್ತೆ. ಸ್ಕೂಟಿಲಿ ಹೋಗೋಕ್ಕೆ ಒಂಥರ ಚೆನ್ನಾಗೈತೆ ಗೇರ್ ಗಾಡಿಗಿಂತ. ಹಂಪ್ಸ್ ಏನಾದ್ರು ಬಂತಂದರೆ ನಾವು ಕ್ಲಚ್ ಹಿಡ್ದು ಗೇರ್ ಚೇಂಜ್ ಮಾಡಿ ಹೋಗ್ಬೇಕಂತಲೇ ಇಲ್ಲ. ಆರಾಮಾಗಿ ಎಕ್ಸ್ಲೇಟ್ರು ಡೌನ್ ಮಾಡು, ಬ್ರೇಕ್ ಹಿಡ್ಕೊ, ಅಷ್ಟೇ. ಎಕ್ಸ್ಲೇಟ್ರ್ ಕೊಡು ಮತ್ತೆ ಹೋಗುತ್ತೆ. ಈಜಿ ಪೀಜಿ ಓಡ್ಸೋಕ್ಕೆ ಸ್ಕೂಟ್ರುಗಳು. ಮಿರರ್ ಕ್ವಾಲಿಟಿ ಒಂದು ಸ್ವಲ್ಪ ಚೆನ್ನಾಗಿರಬೇಕಿತ್ತು. ಚೀಪ್ ಅನಿಸುತ್ತೆ ಈ ಮಿರರ್ಗಳನ್ನ ನೋಡಿದ್ರೆ. ಆದಷ್ಟು ಬೇಗ ಚೇಂಜ್ ಮಾಡಿಸ್ಬೇಕು. ಇಲ್ಲಿ ಫಿಟ್ ಆ್ಯಂಡ್ ಫಿನಿಶು ಇಲ್ಲಿ ಕೊಟ್ಟಿರೋದೇನೋ ಈ ಸ್ಕೂಟ್ರಿಗೆ ಜಸ್ಟಿಫೈ ಮಾಡ್ತಾಯಿಲ್ಲ ಈ ಮಿರರ್ಸ್ಗಳು. ಇವಾಗ ನಾವು ದೊಡ್ಡಮಳ್ಳೂರಿಗೆ ಬಂದ್ವಿ. ಸೊ ದೊಡ್ಡಮಳ್ಳೂರಿಂದ ಮುಂದೆ ಹೋದರೆ ಚನ್ನಪಟ್ಟಣ. ಈಗ ನಾವು ಮುಂದೆ ಹೋಗಲ್ಲ, ಲೆಫ್ಟ್ ಹೋಗ್ತೀವಿ. ಅಯ್ಯಪ್ಪ, ಸ್ವಲ್ಪ ದೂರ ಈ ರೋಡ್ ಇರುತ್ತೆ, ಹಳ್ಳಿ ರೋಡು. ಈಗ ನಾವು ರಾಮನಗರದವರೆಗೂ ಆ ರೋಡಲ್ಲಿ ಹೋಗ್ತೀವಿ ಅಂದರೆ ಸ್ವಲ್ಪ ಟ್ರಾಫಿಕ್ ಇರುತ್ತೆ ಅಲ್ಲಿ ಮೇನ್ ರೋಡಲ್ಲಿ. ಇಲ್ಲೇನಂದರೆ ಯಾವ ಟ್ರಾಫಿಕ್ ಇರೋದಿಲ್ಲ, ಏನಿರೋದಿಲ್ಲ. ಟ್ರೈನ್ ಹೋದರೂ ಇನ್ನೂ ಗೇಟ್ ತೆಗ್ದಿಲ್ವಲ್ಲ. ಸೊ ಈಗ ಇವ್ರು ಗೇಟ್ ತೆಗೆಯೋವರೆಗೂ ಕಾಯ್ಕೊಂಡು ಕೂರೋಕ್ಕಾಗಲ್ಲ. ಇಲ್ಲಿ ರೈಟಲ್ಲಿ ಒಂದು ಪ್ಲೇಸ್ ಇದೆಯಂತೆ, ಎಕ್ಸ್ಪ್ಲೋರ್ ಮಾಡೋಣ ಹೋಗೋಕ್ಕೆ. ಓ, ಅಂಡರ್ ಪಾಸ್ ಚೆನ್ನಾಗೇ ಇದೆಯಲ್ಲ. ಅಯ್ಯಪ್ಪ, ಸೊ ಹಿಂಗೋದ್ರೆ ಬೆಂಗಳೂರು, ಹಿಂಗೋದ್ರೆ ಮೈಸೂರು, ಸ್ಟ್ರೈಟ್ ಹೋದರೆ ತಿಟಮಾರ್ನಹಳ್ಳಿ. ನಾವೀಗ ಸ್ಟ್ರೈಟ್ ಹೋಗಿ ರೈಟ್ಗೆ ಹೋಗ್ತೀವಿ ಬೆಂಗಳೂರು ರೋಡ್ಗೆ. ಇಲ್ಲಿ ರೈಟ್ ಹೋಗಬೇಕು. ಈಗ ನೋಡಿ, ಒಂದೇ ರೋಡ್ ಸ್ಟ್ರೈಟು, ಯಾವ ಜಾಸ್ತಿ ವೆಹಿಕಲ್ ಇರೋಲ್ಲ, ಏನಿರೋದಿಲ್ಲ. ನಮ್ಮದೇ ರೋಡು ಅಂದ್ಕೊಳ್ಳಿ, ಎಲ್ಲಿವರೆಗೂ ಕಣ್ವ ರೋಡ್ವರೆಗೂ. ಬಟ್ ಏನಪ್ಪ ಅಂದರೆ ಸರ್ವಿಸ್ ರೋಡು, ಅಲ್ಲಲ್ಲಿ ಹಂಪ್ಸ್ಗಳು ಸಿಗ್ಬೋದು ಅಷ್ಟೇ. ವಾವ್, ನೋಡಿ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮಳೆಗಾಲ ಅಲ್ವ, ಮಾನ್ಸೂನ್ ಸೀಸನ್, ಎಲ್ಲ ಬೆಟ್ಟ ಚಿಗುರು ಹೊಡೆದು ಚೆನ್ನಾಗಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು ಕ್ಯಾಮ್ರಾಗೆ ಎಂಟ್ರಿ ಫಿಲ್ಟ್ರ್ ಹಾಕಿ, ಎಂಟ್ರಿ ಫಿಲ್ಟ್ರಲ್ಲ
ನೋಡ್ಬೋದು ಕ್ಯಾಮ್ರಾಗೆ ಎನ್ ಡಿ ಫಿಲ್ಟ್ರ್ ಹಾಕಿದ್ದೀನಿ. ಸೊ ಎನ್ ಡಿ ಫಿಲ್ಟ್ರ್ ಏನಪ್ಪ ಮಾಡುತ್ತೆ ಅಂದರೆ ನಮ್ಮ ಕ್ಯಾಮ್ರಾಗೆ ಸನ್ ಗ್ಲಾಸಸ್ ಥರ. ಈಗ ನಾವು ಹೆಂಗೆ ಬಿಸಿಲು ಜಾಸ್ತಿ ಇದ್ದರೆ ಸನ್ ಗ್ಲಾಸಸ್ ಹಾಕೊತೀವಿ, ಆ್ಯಕ್ಚುಲಿ ನಾನು ಹಾಕೊಳ್ಳಲ್ಲ, ಬಟ್ ಜನರಲ್ಲಾಗಿ ನಾವು ಹೆಂಗೆ ಸನ್ ಗ್ಲಾಸಸ್ ಯೂಸ್ ಮಾಡ್ತೀವಿ ಅದೇ ಥರ ಕ್ಯಾಮ್ರಾಗೂ ಕೂಡ ಸನ್ ಗ್ಲಾಸಸ್ ಇದ್ದಂಗೆ ಏನು ಮಾಡುತ್ತೆ ಅಂದರೆ ಸೆನ್ಸಾರ್ಗೆ ಬರುವಂಥ ಬೆಳಕನ್ನ ತಡೆಯುತ್ತೆ ಸ್ವಲ್ಪ. ಅದರಿಂದ ಈ ಥರ ಮೋಷನ್ ಬ್ಲರೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಈ ಎನ್ ಡಿ ಫಿಲ್ಟ್ರನ್ನ ಅಡ್ವಾಂಟೇಜು. ಅಯ್ಯೋ ಅದು ಕಾಸ್ಟ್ಲಿನೇ, 2700 ರೂಪಾಯಿನೂ ಆಯಿತು. 4 ಸೆಟ್ಟು, ಒಂದು CPL ಫಿಲ್ಟ್ರು, ಒಂದು 3 ಸೆಟ್ ಆಫ್ ಎನ್ ಡಿ ಫಿಲ್ಟ್ರ್ ಬರುತ್ತೆ. ND8, ND16, ND32. ಈಗ ಆ್ಯಕ್ಚುಲಿ ನಾನು ಬಿಸಿಲಿರೋದ್ರಿಂದ ND16 ಯೂಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಫಸ್ಟ್ ಟೈಮು ಆ ಎನ್ ಡಿ ಫಿಲ್ಟ್ರನ್ನ ಯೂಸ್ ಮಾಡಿ ವೀಡಿಯೋ ಮಾಡ್ತಿರೋದು. ನೋಡೋಣ ಔಟ್ಪುಟ್ ಎಲ್ಲ ಹೆಂಗೆ ಬರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತಾ, ಕಲರ್ ಏನಾದ್ರು ಡಿಫ್ರೆನ್ಸ್ ಆಗುತ್ತಾ ಅಂತೆಲ್ಲ ನೋಡೋಣ ಆಮೇಲೆ. ಸೊ ಈ ಸರ್ವಿಸ್ ರೋಡಲ್ಲಿ ಬರೋಕ್ಕೆ ಏನಪ್ಪ ಬೇಜಾರು ಅಂದರೆ ಈ ಥರ ಹಂಪ್ಸ್ಗಳಿರುತ್ತೆ ಅಷ್ಟೇ. ಈಗ ಆಲ್ಮೋಸ್ಟ್ ನಾವು ನಿಯರ್ ಟು ಕೆಂಗಲ್ಲಿದ್ದೀವಿ. ಇಲ್ಲಿ ನಾವು ಲೆಫ್ಟ್ ಹೋಗಬೇಕು. ರೋಡ್ ಒಂಥರ ಚೆನ್ನಾಗಿದೆ ಅಂದ್ಕೊಳ್ಳಿ. ಇಲ್ಲಿಂದ ಲೆಫ್ಟಿಗೆ ತೊಗೊಂಡ್ಮೇಲೆ ಹೈವೇ ಚೆನ್ನಾಗಿ ಮಾಡಿದ್ದಾರೆ, ಹೊಸ ರೋಡು. ಈ ಕಡೆ ಎಲ್ಲ ಯಾರ್ದೋ ತೋಟ, ಇದು ಭೈರವೇಶ್ವರ ಫಾರ್ಮ್ ಹೌಸ್. ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ಕೊಂಡಿದ್ದಾರೆ, ತಂತಿ ಬೇಲಿ ಎಲ್ಲ ಹಾಕ್ಸಿ. ಆ್ಯಕ್ಚುಲಿ ನಾನು ಅಲ್ಲಿಗೆ ಹೋಗ್ತಾ ಇರೋದು ಫಸ್ಟ್ ಟೈಮು. ಗೂಗಲ್ ಮ್ಯಾಪ್ಸಲ್ಲಿ, ಯೂಟ್ಯೂಬಲ್ಲಿ ಅಷ್ಟೇ ನೋಡಿದ್ದೆ. ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ರೋಡ್ ಮಾತ್ರ ಗಾಡಿ ಹೊಡಿಯೋಕ್ಕೆ ತುಂಬಾ ಚೆನ್ನಾಗಿದೆ ಅಂದ್ಕೊಳ್ಳಿ. ಮಾನ್ಸೂನಲ್ಲಿ ಬಂದಿರೋದಕ್ಕೂ ಅದಕ್ಕೂ ವೆದರ್ ಮಾತ್ರ ಸೈಕಾಗಿದೆ ಅಂದ್ಕೊಳ್ಳಿ. ಇಲ್ಲಿ ನೇಚರ್ ಆಗಿರ್ಬೋದು, ಅಕ್ಕಪಕ್ಕ ಮರ ಗಿಡಗಳಿರೋದಾಗಿರ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಬೆಟ್ಟಗಳು ನೋಡಿ ಫ್ರೆಂಡ್ಸ್, ಒಳ್ಳೆ ಮಡಿಕೇರಿಗೆ ಬಂದಂಗೆ ಫೀಲ್ ಆಯ್ತೈತೆ ಅಂತ ಹೇಳ್ಬೋದು ನನಗೆ. ಸೈಕ್ ಅಂದ್ಕೊಳ್ಳಿ ರೋಡ್ ಮಾತ್ರ. ಸೊ ಬೇಸಿಗೆಗಾಲದಲ್ಲಿ ಬಂದಿದ್ರೆ ನಮಗೆ ಇಲ್ಲೆಲ್ಲ ಇಷ್ಟೊಂದು ಹಸಿರು ಕಾಣಿಸ್ತಿರ್ಲಿಲ್ಲ. ಇವಾಗ ಮಳೆಗಾಲ ಆಗಿರೋದ್ರಿಂದ ಇಷ್ಟು ಚೆನ್ನಾಗಿ ನೋಡೋಕ್ಕೆ ಸಿಗ್ತಿದೆ. ಇಲ್ಲಿಂದ ರೋಡ್ ಕ್ವಾಲಿಟಿ ಸ್ವಲ್ಪ ಆ ಥರ ಚೆನ್ನಾಗಿಲ್ಲದೆ ಇರ್ಬೋದು, ಬಟ್ ಅಕ್ಕಪಕ್ಕ ವೈಬ್ ಅಂತೂ ಸೇಮ್ ಇದೆ. ಸೇಮ್ ಹಸಿರು ಗಿಡ ಮರಗಳು, ನೆರಳು, ವೈಬ್ ಚೆನ್ನಾಗಿದೆ. ಸೊ ರೋಡ್ ಹಳೇದೇ ಇರ್ಬೋದು, ಬಟ್ ವೈಬ್ ಮಾತ್ರ ಸೇಮ್ ಟು ಸೇಮ್ ಕೊಡುತ್ತೆ. ವೆಹಿಕಲ್ಸ್ ಕಮ್ಮಿ ಇದೆ, ವೆಹಿಕಲ್ಸ್ ಜಾಸ್ತಿ ಇಲ್ಲ. ಒಂದೊಳ್ಳೆ ರೈಡ್ ಅಂತೂ ಆಗುತ್ತೆ ಯಾಪ. ಸೊ ಈಗ ನಾವು ಕಣ್ವ ಜಲಾಶಯದಿಂದ ಮುಂದಕ್ಕೆ ಹೋಗ್ತಾ ಇದ್ದೀವಿ. ರೋಡ್ ಈ ಥರ ಇಡಬೇಕು ಅನ್ನಿ ಜರ್ನಿ ಮಾಡೋಕ್ಕೆ. ನೋಡಿ ಫುಲ್ ಲಶ್ ಗ್ರೀನರೀಸ್, ಫ್ರೆಶ್ ಗ್ರೀನರೀಸ್ ಅಂತ ಹೇಳ್ಬೋದು. ಹಂಗೆ ಒಂದು ಲೀನ್ ಮಾಡೋಕ್ಕೂ ಚೆನ್ನಾಗಿದೆ ಅಂದ್ಕೊಳ್ಳಿ. ಕಾನ್ಫಿಡೆನ್ಸ್ ಕೊಡುತ್ತೆ ಟೈರ್ಗಳು. ಕುರಿಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಊಟ ಮಾಡ್ತಾವೆ ಮೇಲ್ಗಡೆ. ಹೊಸದಾಗಿ ಟಾರ್ ಹಾಕ್ತವ್ರೆ ಇಲ್ಲಿ. ಬಿಸಿ ಬಿಸಿ ಫೀಲ್ ಆಗ್ತಿದೆ. ಯಾವುದೋ ಘಾಟ್ ಸೆಕ್ಷನ್ ಹತ್ತೋ ಥರ ಫೀಲ್ ಆಗ್ತೈತೆ. ಬಟ್ ಪವರ್ ಮಾಡಲೇ ಹಚ್ಬೇಕು, ಇವೆಲ್ಲ ಇಕೋ ಮಾಡಲ್ ಹತ್ತಲ್ಲ. ಚೆನ್ನಾಗೈತೆ ಒಂಥರ ಆ ಕಡೆ ಈ ಕಡೆ ವೆದರ್ ಎಲ್ಲ. ಅಲ್ಲಿ ಯಾವುದೋ ಮಳೆ ಬರೋ ಥರ ಆಗ್ತೈತೆ. ಮೋಸ್ಟ್ಲಿ ಮಳೆಗೆ ತಗಲಾಕೊತೀವಿ ಅಂತ ಅನಿಸ್ತಿದೆ. ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ ಮಾವಿನ ತೋಪಿದೆ. ಚಿಕ್ಕ ಚಿಕ್ಕ ಮಾವಿನ ಗಿಡಗಳು 6 ದೊಡ್ಡಕ್ಕಿದ್ದಾವೆ. ಅಂದರೆ ಹೈಟ್ ಅದು ಹೇಳಿದ್ದು ನಾನು. ಇಲ್ಲೂ ಯಾವುದಾದ್ರು ಗಿಡಗಳಿದ್ದಾವೆ, ಚೆನ್ನಾಗಿದೆ ಒಂಥರ. ಕಾಡು ಪ್ರಾಣಿ ಏನೂ ಬರದೇ ಇದ್ದರೆ ಸಾಕಪ್ಪ ಅಷ್ಟೇ. ಏನಾರು ಅಡ್ಡಕ್ಕೆ ಬಂದ್ಬಿಟ್ಟವ ಆಮೇಲೆ ಹೇಳೋಕ್ಕಾಗಂಗಿಲ್ಲ, ಇಲ್ಲಿ ಬಂದ್ಬಿಡುತ್ತೆ. ಏನೋ ರೆಡಿ ಮಾಡ್ತವ್ರೆ. ಹಲೋ ಮೈಕ್ ಟೆಸ್ಟಿಂಗ್ 1 2 3. ಸ್ವಲ್ಪ ಹೋಗ್ತಾ ಇರಬೇಕಾದ್ರೆ ಮಳೆ ಬಂತು, ಮಳೆಗೆ ತಗಲಾಕೊಂಡ್ವಿ. ಅಂದರೆ ಜಾಸ್ತಿ ಜೋರು ಮಳೆ ಇಲ್ಲ, ಸ್ವಲ್ಪ ಲೈಟಾಗಿರೋ ಮಳೆ ಅಷ್ಟೇ. ಇನ್ನೂ ಹನಿ ಆಗ್ತಾಯಿದೆ. ಸೊ ಆ್ಯಕ್ಷನ್ ಕ್ಯಾಮ್ರಾ ವಾಟರ್ ಪ್ರೂಫ್ ಆಗಿರೋದ್ರಿಂದ ಜೈ ಅಂತ ಹೋಗ್ತಾ ಇದ್ದೀವಿ. ಅಯ್ಯಪ್ಪ ಬಟ್ಟೆ ಎಲ್ಲ ನೆಂದೋಗೈತೆ. ಫಾಗ್ ಕಟ್ತೈತೆ ಹೆಲ್ಮೆಟ್ ಒಳಗಡೆ. ಕೋಲ್ಡಿಗೆ ವಿಡಿಯೋ ರೆಕಾರ್ಡ್ ಆಗ್ತೈತೆ. ಕ್ರೇಜಿ ರೂಟ್ ಅಂದ್ಕೊಳ್ಳಿ. ಆದ್ರೂ ಇಲ್ಲಿ ನೋಡ್ಬೋದು ಜಾಲಮಂಗಲ 3 ಕಿಲೋಮೀಟ್ರ್ ಅಂತ ಬರೆದಿದೆ. ಬನ್ನಿ ಹೋಗೋಣ. ಸೊ ಆ ಬೆಟ್ಟ ಇನ್ನೂ 3 ಕಿಲೋಮೀಟ್ರ್ ಇದೆಯಾ? ಇಲ್ಲೇ ಪಕ್ಕದಲ್ಲಿರೋ ಥರ ಕಾಣಿಸ್ತಾ ಇತ್ತಲ್ಲ ನಮಗೆ. ಎಲ್ಲಿವರೆಗೂ ಬೈಕ್ ಹೋಗುತ್ತೆ ಅಂತ ಐಡಿಯಾ ಇಲ್ಲ. ಬನ್ನಿ ಹೋಗೋಣ.
ನಾನು ಫಸ್ಟ್ ಟೈಮ್ ಬಂದಿರೋದು ಆ್ಯಕ್ಚುಲಿ. ಎಲ್ಲಿವರೆಗೂ ಗಾಡಿ ಹೋಗುತ್ತೋ ಅಲ್ಲಿವರೆಗೂ ಗಾಡಿ ಹತ್ಸ್ಕೊಂಡು ಹೋಗೋಣ, ಆಮೇಲೆ ನಡ್ಕೊಂಡು ಹೋಗೋಣ. ಮಳೆ ಮಳೆ ಮಳೆ, ಆ ಕಡೆ ಎಲ್ಲ ಫುಲ್ ಬಿಸಿಲು, ಈ ಕಡೆ ಎಲ್ಲ ಫುಲ್ ನೆರಳು. ಬೆಟ್ಟ ತುಂಬ ದೈತ್ಯಾಕಾರವಾಗಿ ಕಾಣಿಸ್ತಿದೆ ನಮಗೆ. ವಿ ಮೆಟ್ ಆಫ್ ರೋಡ್. ಬೆಟ್ಟದ ಮೇಲ್ಗಡೆವರೆಗೂ ಹಿಂಗೆ ಇರುತ್ತಾ ಏನು, ನೋಡೋಣ. ಎಷ್ಟು ದೂರ ಹೋಗ್ತೀವಿ ಅಂತ ಗೊತ್ತಿಲ್ಲ, ಬಟ್ ಹೋಗೋಣ. ಎಷ್ಟು ದೂರದವರೆಗೂ ಬೈಕ್ ಹೋಗುತ್ತೋ ಅಲ್ಲಿವರೆಗೂ ಹೋಗೋಣ, ಆಮೇಲೆ ನಡ್ಕೊಂಡು ಹತ್ತೋಣ. ವಾವ್, ರೋಡ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ, ಆದರೆ ಇನ್ನೂ ಮಾಡಿಲ್ಲ. ಟ್ರೈಂಗಲ್ಲೇ ಇದೆ ಅನಿಸುತ್ತೆ, ಅದಕ್ಕೆ ಆಫ್ ರೋಡ್ ಆಗಿಬಿಟ್ಟೈತೆ. ಆದರೂ ಹೊಸ ಗಾಡಿಗೆ ಏನು ಹಿಂಸೆ ಕೊಡ್ತಾಯಿದ್ದೀವಿ ಹೇಳಿ ನಾವು. ಎಷ್ಟು ದೂರದವರೆಗೂ ರೋಡ್ ಇರ್ಬೋದು. ಇರಿ, ವೈಸರ್ ಓಪನ್ ಮಾಡ್ಕೊಂಬಿಡೋಣ. ತುಂಬಾ ಚೆನ್ನಾಗಿದೆ. ಎಲ್ಲಿವರೆಗೂ ಹಿಂಗೆ ಬೆಟ್ಟದ ಮೇಲೆ ಹೋಗ್ತೀವಿ ನಾವು. ವಾವ್, ಹಿಂಗೆ ಸ್ಟ್ರೈಟ್ ಹೋದರೆ ಅಲ್ಲಿ ಹೋಗಿ ಪಾತಾಳ ತಲುಪಿರ್ತೀವಿ. ಈಗ ಬೇಡ, ಸದ್ಯಕ್ಕೆ ರಿವರ್ಸ್ ಹೋಗಿ ಬ್ರೇಕ್ ಹಾಕೋಣ. ನಾವು ಜಾಲಮಂಗಲ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು, ಒಂದು ಪಾದ ಕೆತ್ತನೆ ಮಾಡಿಟ್ಟಿದ್ದಾರೆ. ಸೊ ಈಗ ಬನ್ನಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡೋಣ. ಇಲ್ಲಿಂದನೇ ಫಸ್ಟ್ನೇ ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡಿ ಹಿಂಗೋಗಿ ಅಲ್ಲಿಂದ ಹೋಗಿ ಮೇಲ್ಗಡೆ ಹೋಗಬೇಕು. ಬನ್ನಿ ಈಗ ಹೋಗೋಣ, ಸ್ಟಾರ್ಟ್ ಮಾಡೋಣ ಜರ್ನಿ. ಸೊ ಇವಾಗ ಒಂದೊಂದಾಗಿ ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸುಮಾರು ದಿನ ಆದಮೇಲೆ ಈ ಥರ ಟ್ರೆಕ್ಕಿಂಗ್ ಮಾಡ್ತಾಯಿರೋದು. ಮಳೆ ಬಂದಿರೋದ್ರಿಂದ ಜಾರ್ತೈತೆ. ಸೊ ಮೆಟ್ಲುಗಳಿದೆ, ನೀಟಾಗಿ ಮೆಟ್ಲುಗಳೆಲ್ಲ ಕೊರೆದಿದ್ದಾರೆ, ಹತ್ಕೊಂಡು ಹೋಗ್ಬೋದು. ಇಲ್ಲಿಗೆ ನಾವು 100 ಮೆಟ್ಲು ಕಂಪ್ಲೀಟ್ ಮಾಡಿದ್ದೀವಿ. ಇಲ್ಲಿಂದ 100+ ಮೆಟ್ಲು ಹತ್ಕೊಂಡು ಹೋಗ್ತಾಯಿದ್ದೀವಿ. ಸಣ್ಣದಾಗಿ ನೀರೆಲ್ಲ ಬರ್ತೈತೆ ಇಲ್ಲಿ, ಜರಿ ಥರ. ಯಾಕಂದರೆ ಇವಾಗ ಸ್ವಲ್ಪ ಹೊತ್ತಲ್ಲಿ ಮಳೆಯೆಲ್ಲ ಬಂದು ಹೋಗೈತೆ. ಅದಕ್ಕೆ ಆಫ್ಟರ್ ಸೋ ಮೆನಿ ಡೇಸ್ ಈ ಥರ ಸೆಲ್ಫಿ ಸ್ಟಿಕ್ಕೆಲ್ಲ ಹಿಡ್ಕೊಂಡು ವಿಡಿಯೋ ಮಾಡ್ತಿರೋದು ತುಂಬಾ ಚೆನ್ನಾಗಿ ಅನಿಸ್ತಿದೆ ಅಂತಲೇ ಹೇಳ್ಬೋದು. ಅಯ್ಯಪ್ಪ, ಇಷ್ಟು ಬೇಗ ಸುಸ್ತಾಗೋಯ್ತಾ. ಅಲ್ಲಿ ನಮ್ಮ ಗಾಡಿ ಅಲ್ಲಿ ಕಾಣಿಸ್ತೈತೆ, ಅಲ್ಲಿ ನಿಂತೈತೆ. ಟೈಮ್ ಬಂದು ಸುಮಾರು 5:15 ಆಯಿತು. ಆಗಲೇ 5:15ಗೆ ನಾವು ಬೆಟ್ಟ ಹತ್ತುತ್ತಾಯಿದ್ದೀವಿ. ಈ ಟೈಮು ಒಂಥರ ಚೆನ್ನಾಗಿದೆ ಬೆಟ್ಟ ಹತ್ತಕ್ಕೆ, ಮಾರ್ನಿಂಗ್ ಟೈಮ್ ಮತ್ತು ಈ ಟೈಮು. ನಾವೇನಾದರೂ ಮಧ್ಯಾಹ್ನ ಬಂದಿದ್ದರೆ ಬಿಸಿಲಿಗೆ ಹತ್ತಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಈವ್ನಿಂಗ್ ಟೈಮ್ ಇರೋದ್ರಿಂದ ಸ್ವಲ್ಪ ಆರಾಮಿದೆ ಹತ್ತಕ್ಕೆ. ಸೊ ಇವಾಗ ನೋಡ್ಬೋದು, ಅರ್ಧ ಹತ್ತಿದ್ದೀವಿ, ಆಲ್ಮೋಸ್ಟು 200 ಮೆಟ್ಲು ಹತ್ತಿದ್ದೀವಿ. ಇವಾಗ ನಮಗೆ ವ್ಯೂ ಈ ಥರ ಕಾಣಿಸ್ತೈತೆ. ಸೊ ಅದು ಮಳೆ ನಮ್ಮ ಕಡೆನೇ ಬರ್ತಾಯಿದೆ ಅನಿಸುತ್ತಪ್ಪ. ಆಫ್ಟರ್ ಟೇಕಿಂಗ್ ಸಮ್ ಬ್ರೇಕ್ ವಿ ಆರ್ ರೆಸ್ಯೂಮಿಂಗ್ ಅವರ್ ಜರ್ನಿ. ಮತ್ತು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ನೀವೇನಾರು ಹೇಳಿ, ಮೆಟ್ಲುಗಳು ಮಾತ್ರ ಬ್ಯೂಟಿಫುಲ್ಲಾಗಿ ಕೊರೆದಿದ್ದಾರೆ. ಹತ್ತಕ್ಕೆ ಈಸಿ ಆಗಲಿ ಅಂತ ಈ ಥರ ಒಂದು ಗ್ರ್ಯಾಬ್ ರೈಲ್ಸ್ ಥರನೂ ಹಾಕಿದ್ದಾರೆ. ಚೆನ್ನಾಗಿ ಹತ್ಬೋದು, ಈ ಥರ ಹಿಡ್ಕೊಂಡು ಹತ್ಬೋದು ಆರಾಮಾಗಿ. ಇನ್ನೇನೋ ಬಂದ್ವಿ ಅನಿಸುತ್ತೆ ಟಾಪ್ಗೆ. ಆ ಲೈಟ್ ಕಂಬ ಆಯ್ತಲ್ಲ, ಅದೇ ಇರಬೇಕು ಪೀಕು, ಜಾಲಮಂಗಲ ಬೆಟ್ಟ ಪೀಕ್. ಸೊ ಈಗ ನಮಗೆ ವ್ಯೂ ಈ ರೀತಿ ಕಾಣಿಸುತ್ತೆ. ನಮ್ಮ ಗಾಡಿ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ತುಂಬ ಚಿಕ್ಕದಾಗಿ ಕಾಣಿಸ್ತಿದೆ ಅನಿಸುತ್ತೆ. ಝೂಮ್ ಹಾಕ್ತೀನಿ ನೋಡಿ, ಹಂಗೆ ಝೂಮ್ ಝೂಮ್. ಸೊ ಆಲ್ಮೋಸ್ಟ್ ನೀವು ಈ ಮರದ ಹತ್ರ ಬಂದಿದ್ದೀರಾ ಅಂದರೆ ಈ ಬೆಟ್ಟದ ಪೀಕ್ನ ತಲುಪಿದ್ದೀರಾ ಅಂತ ಅರ್ಥ. ಇನ್ನು ಮುಂದಕ್ಕೆ ಮೆಟ್ಲಿಲ್ಲ, ಅಲ್ಲೇ ಮೆಟ್ಲು ಲಾಸ್ಟು. ಇನ್ನು ಮುಂದೆ ಎಲ್ಲ ಈ ಥರ ಬೆಟ್ಟ, ನಮಗೆ ಈ ಥರ ಬೆಟ್ಟ ಹತ್ಕೊಂಡು ಹೋಗಬೇಕು. ನೋಡಿ ನೋಡಿ ನೋಡಿ, ಪೀಕಿಗೆ ಬಂದ್ವಿ ಇವಾಗ. ಅಲ್ಲಿ ದೂರದಲ್ಲಿ ಕಾಣಿಸ್ತೈತಲ್ಲ, ಅಲ್ಲಿ ಅದೇ ರಾಮನಗರ ಸಿಟಿ. ಈ ವಿಡಿಯೋದಲ್ಲಿ ಎಷ್ಟು ಕಾಣಿಸ್ತೈತೆ ಅಂತ ಗೊತ್ತಿಲ್ಲ, ಬಟ್ ಅದೇ ರಾಮನಗರ ಸಿಟಿ. ಜಾಗ ಅಂತೂ ಫುಲ್ ಸೈಕ್ ಅನ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಸೊ ನೀವೇನೊಂದು 20 ಮಿನಿಟ್ಸ್ ಬೆಟ್ಟ ಹತ್ತುತ್ತೀರಾ, ಅದೆಲ್ಲ ವ್ಯೂ ನೋಡ್ತಿದ್ದಂಗೆ ಸುಸ್ತೆಲ್ಲ ಹೋಗ್ಬಿಡುತ್ತೆ ಅಂದ್ಕೊಳ್ಳಿ, ಅಷ್ಟು ಚೆನ್ನಾಗಿದೆ. ಈವ್ನಿಂಗ್ ಬಂದಿರೋದಕ್ಕೂ ಅದಕ್ಕೂ ನೇಚರ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಸೊ
ಇವಾಗ ನಾವು ಜಾಲಮಂಗಲದ ಬೆಟ್ಟದ ಪೀಕಲ್ಲಿದ್ದೀವಿ. ಗಾಳಿ ನೋಡ್ಬೋದು ನೀವು ಎಷ್ಟು ಬೀಸ್ತೈತೆ ಅಂತ. ಅಲ್ಲೆಲ್ಲ ನೋಡ್ತಿರಲ್ಲ ಅದು ರಾಮನಗರ ಸಿಟಿ ನಿಮಗೆ ಕಾಣಿಸ್ತೈತೆ ಅನ್ಕೊತೀನಿ. ಸಾರಿ, ಬ್ಲರ್ ಆಗಿರುತ್ತೆ, ಕಾಣಿಸಲ್ಲ. ಬಟ್ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂದ್ಕೊಳ್ಳಿ. ಗಾಳಿನೂ ಜಾಸ್ತಿ ಇದೆ, ಅಲ್ಲಿ ಮಳೆ ಬರ್ತೈತೆ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ನಾವು ಹೋಗೋದು. ಸೊ ಇವಾಗ ನಾವು ನಿಂತಿರೋದು ಜಾಲಮಂಗಲದ ಒಂದು ಬೆಟ್ಟದ ಪೀಕಲ್ಲಿ ನಿಂತಿದ್ದೀವಿ. ಸೊ ಹಿಂದೆ ನೋಡ್ಬೋದು ಫುಲ್ಲು ಎನ್ವಿರಾನ್ಮೆಂಟ್ ಇಲ್ಲಿ ಕಾಣಿಸುತ್ತೆ ನಮಗೆ. ಅಲ್ಲೊಂದು ಯಾವುದೋ ಊರೈತೆ, ಇಲ್ಲೊಂದು ಯಾವುದೋ ಊರೈತೆ. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇರೋದು ನಮಗೆ ರಾಮನಗರ ಸಿಟಿ. ಅಲ್ಲೆಲ್ಲ ಯಾವುದೋ ದೊಡ್ಡದು ಬೆಟ್ಟಗಳ ಥರ ಎಲ್ಲ ಕಾಣಿಸ್ತೈತೆ. ಒಂಥರ ಈವ್ನಿಂಗ್ ಸ್ಪಾಟ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಒಂಥರ ಪ್ಲೇಸು, ಬಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಗಾಳಿ ಬರ್ತಾರೋ ಸ್ಪೀಡ್ಗೆ ನಾನು ಈ ಕಡೆಗೆ ಬಾಚಿದ್ದು ಕೂದಲೆಲ್ಲ ಈ ಕಡೆಗೆ ಬಾಚಂಗಾಗೋಯ್ತು. ನೇಚರ್, ನಾವೇನು ಮಾಡೋಕ್ಕಾಗಲ್ಲ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ, ಅಲ್ಲಿ ದೇವಸ್ಥಾನ ಕಾಣಿಸ್ತೈತಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಸೊ ಇವಾಗ ನಾವು ದೇವಸ್ಥಾನದ ಮುಂದೆ ಇದ್ದೀವಿ. ದೇವಸ್ಥಾನದ ಮುಂದೆ ಇವೆರಡು ಮರಗಳು ನೋಡ್ಬೋದು, ಎಷ್ಟು ಚೆನ್ನಾಗಿ ಒಂಥರ ಸಿನಿಮ್ಯಾಟಿಕ್ಕಾಗಿ ಕಾಣಿಸ್ತಿದೆ ಅಂದ್ಬಿಟ್ಟು. ಸೊ ಇಲ್ಲಿ ಫೋಟೋಗ್ರಫಿ ಆಗಿರ್ಬೋದು, ವೀಡಿಯೋಗ್ರಫಿ ಎಲ್ಲ ಮಾಡೋಕ್ಕೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬಟ್ ಕೆಲವೊಬ್ರು ಏನಪ್ಪ ಮಾಡ್ತಾರೆ ಅಂದರೆ ಈ ಬೆಟ್ಟಕ್ಕೆ ಬಂದ್ಬಿಟ್ಟು ಡ್ರಿಂಕ್ಸ್ ಮಾಡೋದಾಗಲಿ, ಆಮೇಲೆ ಪಾರ್ಟಿಗಳು ಮಾಡೋದಾಗಲಿ ಜಾಸ್ತಿ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ದಂಗೆ ಸುಮಾರು ಒಂದು ಪ್ಲಾಸ್ಟಿಕ್ ಐಟಮ್ಸ್ ಆಗಿರ್ಬೋದು, ಆಮೇಲೆ ಗ್ಲಾಸ್ ಐಟಮ್ಸ್ ಆಗಿರ್ಬೋದು, ಈ ರೀತಿ ಬಾಟಲ್ಗಳಾಗಿರ್ಬೋದು ತುಂಬಾ ನೋಡೋಕ್ಕೆ ಸಿಗುತ್ತೆ. ಸೊ ಈ ರೀತಿ ಇಂಥ ಚೆನ್ನಾಗಿರುವಂಥ ಒಂದು ಪ್ಲೇಸ್ಗೆ ಬಂದ್ಬಿಟ್ಟು ನೀವು ಈ ಥರ ಹಾಳು ಮಾಡೋದಿದ್ರೆ ಈ ಪ್ಲೇಸ್ಗೆ ಬರೋಕ್ಕೆ ಹೋಗಬೇಡಿ ಯಾರು ಕೂಡ. ಸೊ ನೀವೇನಾದರೂ ನೇಚರ್ನ ಎಂಜಾಯ್ ಮಾಡ್ತೀರಾ ಅಂದರೆ, ದೇವಸ್ಥಾನದ ಬಗ್ಗೆ ಒಂದು ಭಕ್ತಿ ಇತ್ತು ಅಂದರೆ ಈ ಥರ ಪ್ಲೇಸಸ್ಗಳಿಗೆ ಬನ್ನಿ ಅಂತಲೇ ಹೇಳ್ಬೋದು. ಸೊ ನೀವು ಪಾರ್ಟಿ ಮಾಡಬೇಕಂದ್ರೇ ಬೇರೆ ಥರ ಪ್ಲೇಸ್ಗಳಿದ್ದಾವೆ, ಬಾರು ಪಬ್ಬು, ಅಲ್ಲಿಗೆಲ್ಲ ಹೋಗಿ ನೀವು ಎಂಜಾಯ್ ಮಾಡ್ಬೋದು. ಸೊ ಇಲ್ಲಿ ಎಂಜಾಯ್ ಮಾಡೋಕ್ಕೆ ನೀವು ನೇಚರ್ನ ಎಂಜಾಯ್ ಮಾಡೋಕ್ಕೆ ಬನ್ನಿ, ಪಾರ್ಟಿಗಳನ್ನ ಮಾಡೋಕ್ಕೆ ಇಲ್ಲಿ ಬರೋಕ್ಕೆ ಹೋಗಬೇಡಿ. ಇದು ಡಿಸ್ಕ್ಲೈಮರ್ ಆಗಿರುತ್ತೆ. ಈಗ ನಾವು ಆ್ಯಕ್ಚುಲಿ ಜಾಲಮಂಗಲದ ಬೆಟ್ಟದ ಮೇಲಿರುವಂಥ ನಾರಾಯಣ ಗುಡಿ ಅಲ್ಲಿದ್ದೀವಿ. ಸೊ ದೇವಸ್ಥಾನ ನೋಡ್ಬೋದು, ದೇವಸ್ಥಾನ ತುಂಬ ಚಿಕ್ಕದಾಗಿರ್ಬೋದು. ದೇವಸ್ಥಾನದ ಸರೌಂಡಿಂಗು ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಲೈಟ್ ಕಂಬ ಕೂಡ ಇದೆ. ಸೊ ಇವಾಗ ನಾವು ಬೆಟ್ಟದ ಮೇಲೆ ದೇವಸ್ಥಾನದ ಮುಂದೆ ಇದ್ದೀವಿ. ಸೊ ಇಲ್ಲಿ ನೀವು ಯಾವುದೇ ಆ್ಯಂಗಲಲ್ಲಿ ಒಂದು ವೀಡಿಯೋ ಶೂಟ್ ಮಾಡೋಕ್ಕೆ ಹೋಗ್ತೀರಾ ಅಂದರೆ ಎಲ್ಲ ವೀಡಿಯೋಗಳು ಕೂಡ ತುಂಬ ಸಿನಿಮ್ಯಾಟಿಕ್ಕಾಗೆ ಬರ್ತವೆ ಅಂತಲೇ ಹೇಳ್ತಾ ಹೋಗ್ಬೋದು. ಸೊ ನಾನು ಎಲ್ಲೇ ಫ್ರೇಮ್ ಪ್ಲೇಸ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಫ್ರೇಮಿಂಗ್ ಆಗ್ತಿದೆ. ಇಲ್ಲಿ ನೋಡ್ಬೋದು ನೀವು, ಈ ಮರದ ಜೊತೆನೂ ಕೂಡ ಫ್ರೇಮು ತುಂಬ ಸಿನಿಮ್ಯಾಟಿಕ್ಕಾಗಿ ಕಾಣಿಸ್ತಿದೆ. ಸೊ ಈ ರೀತಿ ಫೋಟೋಗ್ರಫಿ ಮಾಡ್ತೀರಾ ಅಂದರೆ, ಅಥವಾ ವೀಡಿಯೋಗ್ರಫಿ ಮಾಡ್ತೀರಾ ಅಂದರೆ, ಅಥವಾ ನೇಚರ್ನ ಎಂಜಾಯ್ ಮಾಡ್ತೀರಾ ಅಂದರೆ ಪದೇ ಹೇಳ್ತಾಯಿದ್ದೀನಿ, ಈ ಲೊಕೇಶನ್ನ ನೀವು ಚೂಸ್ ಮಾಡ್ಕೊಬೋದು. ಒನ್ ಡೇ ಟ್ರಿಪ್ಪಾಗಿ ಕೂಡ ಚೂಸ್ ಮಾಡ್ಕೊಬೋದು ಈ ಒಂದು ಲೊಕೇಶನ್ನ ನೀವು ಬೆಂಗಳೂರು ಸುತ್ತಮುತ್ತ ಇದ್ರಿ ಅಂದರೆ. ಸೊ ಇದಾಗಿತ್ತು ಇವತ್ತಿನ ಜಾಲಮಂಗಲ ಬೆಟ್ಟದ ವಿಡಿಯೋ ಹೆಂಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಮ ಡಕೋಟಾ ಇಂಜಿನಿಯರ್ ಮಾಡುವ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಸೊ ಕ್ಯಾಮ್ರಾ ಕ್ವಾಲಿಟಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಹೊಸ ಕ್ಯಾಮ್ರಾ ತೊಗೊಂಡಿರೋದು Canon R50V. ಇದಾಗಿತ್ತು ಇವತ್ತಿನ ಒಂದು ಟ್ರಾವೆಲ್ ಅಥವಾ ಮೋಟೋ ವ್ಲಾಗ್ ಜರ್ನಿ. ಸೊ ವಿಡಿಯೋ ಹೆಂಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ವಿಡಿಯೋಗಳಿಗಾಗಿ ಡಕೋಟಾ ಇಂಜಿನಿಯರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಾನು ನಿಮ್ಮ ಡಕೋಟಾ ಇಂಜಿನಿಯರ್ ಮಾಡುವ